ಬಳ್ಳಾರಿಯಲ್ಲಿ ಬ್ಯಾನರ್ ದಳ್ಳುರಿ. ಸರ್ಕಾರದ ವಿರುದ್ಧ ಪಾದಯಾತ್ರೆಗೆ ಗಣಿ ದಣಿಗಳು ಸಜ್ಜಾಗಿರೋದ್ರ ಡೀಟೇಲ್ಸ್ ಈಗಷ್ಟೇ ನೋಡಿದ್ರಿ. ಬಟ್ ಹೋರಾಟದ ವಿಚಾರದಲ್ಲಿ ರೆಡ್ಡಿ ರಾಮುಲು ನಡುವೆ ಒಂದು ಯೂನಿಟಿ ಕಾಣಿಸ್ತಾ ಇಲ್ಲ. ಗಲಭೆ ಖಂಡಿಸಿ ಬೃಹತ್ ಪ್ರತಿಭಟನೆಗೆ ಜನಾರ್ದನ ರೆಡ್ಡಿ ಪ್ಲಾನ್ ಮಾಡಿದ್ರು. ಬಟ್ ಪ್ರತಿಭಟನೆ ಬೇಡಣ್ಣ, ಪಾದಯಾತ್ರೆ ಮಾಡೋಣ ಅಂತ ರಾಮುಲು ಪಟ್ಟು ಹಿಡಿದಿದ್ದಾರಂತೆ. ಸೊ ಪಾದಯಾತ್ರೆನಾ ಪ್ರತಿಭಟನೆನಾ? ಫೈಟಿಂಗ್ ಅಲ್ಲೂ ಗೊಂದಲ ಬಿಜೆಪಿ ನಾಯಕರಿಗೆ. ನಿನ್ನೆ ರಾಜ್ಯ ಬಿಜೆಪಿಗರನ್ನ ಜನಾರ್ದನ ರೆಡ್ಡಿ ಭೇಟಿ ಮಾಡಿದ್ರು. ಪ್ರತಿಭಟನೆ ಮತ್ತು ಪಾದಯಾತ್ರೆಯ ಸ್ವರೂಪದ ಬಗ್ಗೆ ಚರ್ಚೆಯನ್ನ ಮಾಡಿದ್ರಂತೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಈಗ ಹೋರಾಟ ಮಾಡಿ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಫೋಕಸ್ ಆಗಿರೋದು ಸರಿ, ಬಟ್ ಇಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಒಗ್ಗಟ್ಟಿಲ್ಲ ಅಂದ್ರೆ ಇನ್ನ ಪ್ರತಿಭಟನೆ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅಂತ ಹೆಂಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ ಇವರು? ಯಾಕೆ ಇಷ್ಟು ಕನ್ಫ್ಯೂಷನ್? ಖಂಡಿತ ಮಮತಾ, ಈಗ ಇಬ್ಬರು ನಾಯಕರ ನಡುವಿನ ಈ ಒಂದು ಗೊಂದಲ ಏನಿದೆ ಇದೀಗ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ರೀತಿಯಿಂದ ತಲೆನೋವು ತಂದಿರುವಂಥದ್ದು. ಯಾಕಂದ್ರೆ ಒಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರು ಬೃಹತ್ ಸಮಾವೇಶ ಮಾಡಿ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಶ್ರೀರಾಮುಲು ಅವರು ಮಾತ್ರ ಇಲ್ಲ, ಪ್ರತಿಭಟನೆಯನ್ನು ಮಾಡಿ ತದನಂತರದಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೂ ಕೂಡ ಒಂದು ಪಾದಯಾತ್ರೆಯನ್ನು ಮಾಡೋಣ ಅನ್ನುವಂಥ ಪ್ಲಾನ್ ಅನ್ನು ಕೂಡ ಈಗ ಶ್ರೀರಾಮುಲು ಅವರು ಮಾಡ್ಕೊಂಡಿರುವಂಥದ್ದು. ಆದರೆ ಇಬ್ಬರು ನಾಯಕರು ಪ್ರತ್ಯೇಕವಾಗಿ ತಮ್ಮ ಹೇಳಿಕೆಗಳನ್ನು ರಾಜ್ಯ ನಾಯಕರುಗಳ ಮುಂದೆ ಮಂಡಿಸ್ತಾ ಇರೋದ್ರಿಂದ ಇದೀಗ ರಾಜ್ಯ ನಾಯಕರುಗಳು ಕೂಡ ಸಾಕಷ್ಟು ಗೊಂದಲಕ್ಕೊಳಗಾಗಿದ್ರೆ ಯಾರ ಮಾತಿಗೆ ಇಲ್ಲಿ ಬೆಲೆ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಕಡೆಗೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ನಿನ್ನೆ ಬೆಂಗಳೂರಿಗೆ ಹೋಗಿ ರಾಜ್ಯದ ನಾಯಕರುಗಳನ್ನ ಭೇಟಿಯಾಗಿ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಆರಂಭದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಿದ್ವಿ 17ನೇ ತಾರೀಕಿಗೆ ಅನ್ನುವಂಥದ್ದನ್ನ. ಆದ್ರೆ ಇದುವರೆಗೂ ಸಹಿತ ಶ್ರೀರಾಮುಲು ಅವರು ರಾಜ್ಯದ ನಾಯಕರನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಬಹುಶಃ ಪ್ರತ್ಯೇಕವಾಗಿ ಶ್ರೀರಾಮುಲು ಅವರು ರಾಜ್ಯ ನಾಯಕರನ್ನ ಭೇಟಿಯಾಗಿ ತದನಂತರದಲ್ಲಿ ಪ್ರತಿಭಟನೆ ಓಕೆ, ಆದ್ರೆ ಅದ್ರ ಜೊತೆಗೆ ಬಳ್ಳಾರಿಯಿಂದ ಬೆಂಗಳೂರುವರೆಗೂ ಒಂದು ಪಾದಯಾತ್ರೆಯನ್ನ ಮಾಡಬೇಕು ಅನ್ನುವಂತ ಒಂದು ಹಕ್ಕನ್ನು ಮಂಡಿಸ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ಇದು ಕೇವಲ ಪ್ರತಿಭಟನೆ ಮತ್ತು ಸಮಾವೇಶಕ್ಕೆ ಮಾತ್ರ ಸೀಮಿತ ಆಗಬಾರದು, ಬದಲಾಗಿ ಒಂದು ಪಾದಯಾತ್ರೆಯನ್ನು ಕೂಡ ಮಾಡಬೇಕು ಅನ್ನುವಂಥದ್ದನ್ನ. ಒಂದ್ ವೇಳೆಯಲ್ಲಿ ಯಾರ ಮಾತಿಗೆ ಮನ್ನಣೆ ಕೊಟ್ಟರು ಇನ್ನೊಬ್ರು ಮುನಿಸ್ಕೊಳ್ತಾರೆ ಅನ್ನುವಂತ ಇಕ್ಕಟ್ಟಿಗೆ ಇದೀಗ ರಾಜ್ಯದ ಬಿಜೆಪಿ ನಾಯಕರು ಸಿಲುಕಿರುವಂತದ್ದು. ಹೀಗಾಗಿ ತದನಂತರದಲ್ಲಿ ರೂಪುರೇಷೆಗಳ ಸಿದ್ಧತೆಯನ್ನು ಮಾಡಿಕೊಂಡು ಕೇವಲ ಪ್ರತಿಭಟನೆಗೆ ಮಾತ್ರ ಬಹುಶಃ ಈ ಒಂದು ಹೋರಾಟ ಏನಿದೆ ಸೀಮಿತವಾಗುತ್ತೆ ಅಂತ ಕಾಣಿಸುತ್ತೆ. ಆದ್ರೆ ಸದ್ಯಕ್ಕೆ ಇಬ್ಬರು ನಾಯಕರುಗಳ ಮಧ್ಯೆ ಇರ್ತಕ್ಕಂಥ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಇಲ್ಲಿಯೂ ಕೂಡ ಮೂಡಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆನೂ ಕೂಡ ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರು ಸುದ್ದಿಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು 17ನೇ ತಾರೀಕಿಗೆ ಪ್ರತಿಭಟನೆ ಅಂತ ಹೇಳಿದಾಗ ಶ್ರೀರಾಮುಲು ಅವರು ಯಾವುದೇ ಕಾರಣಕ್ಕೂ ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಮುಂದಾಗೋದಿಲ್ಲ, ಈ ವಿಷಯ ನಾನು ಮುಂದೆ ಇನ್ನೂ ಚರ್ಚೆ ಆಗಿಲ್ಲ, ನನಗಿನ್ನೂ ಗೊತ್ತಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಆದ್ರೆ ಶ್ರೀರಾಮುಲು ಅವರು ತದನಂತರದಲ್ಲಿ ಪಾದಯಾತ್ರೆ ಮಾಡೋದಕ್ಕೆ ನಾನು ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಿದ್ರು. ಈ ವಿಚಾರಕ್ಕೂ ಸಹಿತ ಜನಾರ್ದನ್ ರೆಡ್ಡಿ ಅವರು ಎಲ್ಲಿಯೂ ಕೂಡ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಹೀಗಾಗಿ ಇಬ್ಬರು ನಾಯಕರ ನಡುವೆ ಒಂದಿಷ್ಟು ಗೊಂದಲ ಇರೋದ್ರಿಂದಾಗಿ ರಾಜ್ಯ ನಾಯಕರುಗಳು ಕೂಡ ಇದೀಗ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಅಮರೇಶ್.